ಕೇವಲ ದಿನನಿತ್ಯದ ವಸ್ತುಗಳು ಮಾತ್ರ ಅಲ್ಲ, ಕಬ್ಬಿಣ ಹಾಗೂ ಸಿಮೆಂಟ್ನ ಬೆಲೆ ಕೂಡ ಹೆಚ್ಚುತ್ತಾ ಇದೆ. ಇದು ನಮ್ಮ ಆರ್ಥಿಕತೆಯ ಮೇಲೂ ಗಂಭೀರ ಪರಿಣಾಮ ಬೀರ್ತಾ ಇದೆ. ದಿನನಿತ್ಯದ ವಸ್ತುಗಳಿಗೆ ಎಗ್ಗಿಲ್ಲದೆ ಏರುತ್ತಿರುವ ಬೆಲೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಇದರ ಜೊತೆಗೆ ಕಬ್ಬಿಣ ಹಾಗೂ ಸಿಮೆಂಟಿನ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಣದುಬ್ಬರದ ಬಳಿಕವಂತೂ ಕಬ್ಬಿಣದ ಬೆಲೆ 50% ಹೆಚ್ಚಿದೆ. ದಿನೇ ದಿನೇ ಹೆಚ್ಚುತ್ತಿರುವ ಕಬ್ಬಿಣದ ಬೆಲೆಗೆ ಹಲವು ಕಾರಣಗಳಿವೆ. Raw material has become scarce. Like the iron ore available in Karnataka is the quality. ಕಬ್ಬಿಣದ ಬೆಲೆ ಏರಿಕೆಗೆ ಕಾರಣ ಅಂದ್ರೆ ಕಚ್ಚಾ ವಸ್ತುಗಳ ಕೊರತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸಿಗುವ ಕಬ್ಬಿಣದ ಗುಣಮಟ್ಟ ಕುಸಿಯುತ್ತಿದೆ. Our basic input for producing steel. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಕಬ್ಬಿಣದ ಬೆಲೆ ತುಸು ಹೆಚ್ಚೆ. ರಾಜ್ಯದಲ್ಲಿ ಕಬ್ಬಿಣದ ಕಾರ್ಖಾನೆಗಳ ಕೊರತೆ ಇದೆ. ಅಲ್ಲದೆ ಉತ್ಕೃಷ್ಟ ಮಟ್ಟದ ಕಬ್ಬಿಣದ ಅದಿರಿನ ಕೊರತೆ ಇದೆ. ರಾಜ್ಯದಲ್ಲಿ ಕಲ್ಲಿದ್ದಲ ಅಲಭ್ಯತೆ, ವಿಪರೀತವಾಗಿ ಹೆಚ್ಚಿರುವ ಬೇಡಿಕೆ ಇದಕ್ಕೆಲ್ಲ ಮುಖ್ಯ ಕಾರಣ. ಆದರೂ ರಾಜ್ಯ ಸರ್ಕಾರ ಮಾತ್ರ ಕೈಕಟ್ಟಿ ಕುಳಿತಿದೆ. ಕಳೆದ 2 ತಿಂಗಳಲ್ಲಿ ಕಬ್ಬಿಣ ಹಾಗೂ ಸಿಮೆಂಟಿನ ಬೆಲೆ ಏರಿಕೆಯ ವಿವರ ಹೀಗಿದೆ. ಕಳೆದ 2 ತಿಂಗಳ ಹಿಂದೆ ಉತ್ಕೃಷ್ಟ ಮಟ್ಟದ ಕಬ್ಬಿಣದ ಬೆಲೆ ಟನ್ಗೆ 35,000ದಿಂದ 38,000 ಇತ್ತು. ಆದರೆ ಈಗ ಈ ದರ 55,000ದಿಂದ 60,000 ರೂಪಾಯಿಗೆ ಏರಿದೆ. ಇದು ಪ್ರತಿದಿನ ಬದಲಾವಣೆ ಆಗ್ತಾನೆ ಇದೆ. ಸಿಮೆಂಟ್ ಬೆಲೆ 2 ತಿಂಗಳ ಹಿಂದೆ ಪ್ರತಿ ಬ್ಯಾಗ್ಗೆ ಸರಾಸರಿ 240ರಿಂದ 245 ರೂಪಾಯಿ ಇತ್ತು. ಆದರೆ ಈಗ ಈ ಬೆಲೆ ಪ್ರತಿ ಬ್ಯಾಗ್ಗೆ 280ರಿಂದ 285 ರೂಪಾಯಿಗೆ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಉತ್ಪಾದಕರ ಮೇಲೆ ಹೇರುತ್ತಿರುವ ಭಾರೀ ಪ್ರಮಾಣದ ತೆರಿಗೆಯು ಉತ್ಪಾದನಾ ವೆಚ್ಚ ಹೆಚ್ಚಳಕ್ಕೆ ಕಾರಣವಾಗಿದೆ. ಅಲ್ಲದೆ ಕಲ್ಲಿದ್ದಲಿನ ಆಮದಿನ ಮೇಲೆಯೂ ಸರ್ಕಾರ ಅಪಾರ ಪ್ರಮಾಣದ ತೆರಿಗೆ ವಿಧಿಸುತ್ತಿದೆ. ಕಬ್ಬಿಣದ ಬೆಲೆ ಏರಿಕೆಯಿಂದ ಸಣ್ಣ ಉದ್ಯಮಿಗಳು ಭಾರೀ ನಷ್ಟ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಕೆಲವರ ಉದ್ಯೋಗಕ್ಕೂ ಕುತ್ತು ಬಂದಿದೆ. ಮುಂಚೆ ಒಂದು 4-5 ತಿಂಗಳ ಹಿಂದೆ ತುಂಬಾ ಕೆಲಸಗಳು ಇರ್ತಿತ್ತು. ಜಾಬ್ ವರ್ಕ್ ಮಾಡೋಂಥವ್ರಿಗೆ ತುಂಬಾ ಕೆಲಸಗಳು ಇರ್ತಿತ್ತು. ಈಗ ಏನಾಗಿದೆ ಅಂತಂದ್ರೆ ರೇಟುಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಸುಮ್ಮನೆ 8 ಅವರ್ ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ವರ್ಕರ್ಸ್ ನ ಸುಮ್ಮನೆ ಕೂತಿದ್ದು ಬರೀ ಪೇಮೆಂಟ್ ಕೊಟ್ಟು ಕಳಿಸುವಂತ ಪರಿಸ್ಥಿತಿ ಬಂದಿದೆ ಈಗ ಈ ಮಾಲೀಕರಿಗೆ, ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ. ಕಬ್ಬಿಣ ಸಿಮೆಂಟ್ ಬೆಲೆ ಏರಿಕೆಗೆ ಬೀಜಿಂಗ್ ಒಲಿಂಪಿಕ್ ಮುಖ್ಯ ಕಾರಣ ಅನ್ನೋ ಕೇಂದ್ರ ಸಚಿವರ ವಾದವನ್ನ ಉದ್ಯಮಿಗಳು ಅಲ್ಲಗಳೆಯುತ್ತಾರೆ. ಮಳೆಗಾಲ ಬಂದರೂ ಕಟ್ಟಡ ನಿರ್ಮಾಣ ಕಾಮಗಾರಿ ಕುಂಠಿತವಾಗಿಲ್ಲ. ಹಾಗಾಗಿ ಕಬ್ಬಿಣ ಸಿಮೆಂಟ್ಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ಇದು ಹೀಗೆ ಮುಂದುವರಿಯುತ್ತೆ ಅಂತಾರೆ ಆರ್ಥಿಕ ತಜ್ಞರು. ಕಬ್ಬಿಣ ಹಾಗೂ ಸಿಮೆಂಟಿನ ಬೆಲೆ ಕೈಗೆಟಕದ ರೀತಿಯಲ್ಲಿ ಏರ್ತಾನೆ ಇದೆ. ಇದರಿಂದ ದಾಸ್ತಾನು ಹೊಂದಿದಂತ ಕೆಲ ವ್ಯಾಪಾರಿಗಳಿಗೆ ಅಷ್ಟೇ ಲಾಭ ಆಗ್ತಿದೆ. ಹೊರತುಪಡಿಸಿದೆ ಕಬ್ಬಿಣವನ್ನೇ ನಂಬಿಕೊಂಡಿರುವಂತಹ ಸಣ್ಣ ಪುಟ್ಟ ಕೈಗಾರಿಕೆಗಳು ರೋಗಗ್ರಸ್ತ ಆಗ್ತಾ ಇದೆ. ಇದರಿಂದ ರಾಜ್ಯದ ಹಾಗೂ ದೇಶದ ಆರ್ಥಿಕ ಸ್ಥಿತಿ ಕುಂಠಿತ ಆಗುವಂತ ಅಪಾಯವಿದೆ. ತಕ್ಷಣ ಸರ್ಕಾರ ತನ್ನ ನೀತಿಯನ್ನ ಬದಲಾಯಿಸಬೇಕಾಗಿದೆ. ಕ್ಯಾಮರಾಮನ್ ಮುರಳಿ ಜೊತೆ ವಿಜಯಲಕ್ಷ್ಮಿ, TV9 ಬೆಂಗಳೂರು. ಬ್ರೇಕ್ ನಂತರ ನ್ಯಾಷನಲ್ 9 ಮುಂದುವರಿಯುತ್ತೆ.